ಬೇ ಯವ್ವ ಏನಾತ್ ಗೌರಿ? ಯವ್ವ ಅದು ಏನಾಗಿತ್ತು ಗೊತ್ತನ, ನಾವು ಮೊನ್ನೆ ಗದಗ್ ಹೋಗಿ ಹುಡುಗಿ ನೋಡ್ಕೊಂಡ್ ಬಂದಿದ್ವಲ್ಲ, ಅವ್ರು ಏನೋ ಮಂತನ್ ನೋಡಕ ಇವತ್ತ ಬರಾಕುಂತಾರಂತ, ಏನೋ ಒಂದ್ ತಾಸ್ನಾಗ ಅಲ್ಲಿ ಇರ್ತೀವಿ ಅಂತ ಹೇಳ್ಯಾರ. ಯವ್ವ ಒಮ್ಮೆಡಿಗೆ ಬರಾಕುಂತಾರ ಬೇ ಅವರು. ಹೌದಾ? ನಿಮ್ ತಮ್ಮಗ ಇರಬರ ಕೆಲಸ ಬಿಟ್ಟು ಲಗುನ ಬಾ ಅಂತ ಹೇಳು. ಇದು ಫಿಕ್ಸ್ ಆದಂಗ ಐತಿ. ಫಿಕ್ಸ್ ಆದ್ರ ಚಲೋ ಆಗ್ಬಿಡ್ತತಿ ಅಲ್ವಾ? ಅವ್ರ ಮಂತನ ನೋಡಿ ಹಂಗ ಹೋಗ್ತಾರನು, ಆಜು ಬಾಜು ಮನಿ ಮಂದಿಗೆಲ್ಲ ಕೇಳೇ ಹೋಗ್ತಾರಲ್ಲ ನಾವ್ ಹೆಂಗ ಏನು ಎತ್ತ ಅಂತ. ಅವ್ರು ಇದ್ದಿದ್ದಂಗೆ ಹೇಳ್ಬಿಟ್ರ ಹೌದಲ್ಲ ಗಾಯತ್ರಿ, ಈಗ ಹೆಂಗ್ ಮಾಡ್ಬೇಕು? ಯವ್ವ ನಾವೊಂದ್ ಹೇಳ ಯವ್ವ, ಹೆಂಗೂ ನಮ್ದು ಕಾರ್ ಐತಿ, ಅವರು ಈಗ ಬರ್ತಾರ, ಬಂದವ್ರ ಏನ್ ಕೇಳಕ್ ಹೋಗಂಗಿಲ್ಲ, ಮನಿಗ ಬರ್ತಾರ, ಬರ್ಲಿ ಊಟ ಗೀಟ ಮಾಡ್ಲಿ, ಏನಾರ ತಿನ್ಲಿ, ಚಾ ಕುಡಿಲಿ, ಮನೆಯೆಲ್ಲ ನೋಡ್ಲಿ, ಹೋಗ್ ಬರ್ತೀವಿ ಅಂತ ಅಂತಾರಲ್ಲ, ಅವಾಗ ಗಾಡ್ಯಾಗ ಹತ್ತಿಸ್ಬಿಡುನು ನಮ್ ಕಾರ್ ಗಾಡ್ಯಾಗ. ಅವ್ರಿಗೆ ಬಸ್ ಸ್ಟ್ಯಾಂಡ್ ಮಟ್ಟ ಬಿಡಾಕ್ ಹೋಗಿ ಬಸ್ ಹತ್ತಿಸಿ ಬರೋಣಂತ. ಹೌದಿಲ್ಲ? ಅವ್ರು ಯಾರಿಗೂ ಮಾತಾಡಂಗಿಲ್ಲ, ಪ್ರಾಬ್ಲಮ್ ಸಾಲ್ವ್. ಅಯ್ಯೋ ನನ್ನ ಬಂಗಾರ, ನಂಗೆ ಈ ತಲೆ ಹೊಡಿಲೇ ಇಲ್ಲಲ್ಲ ಯವ್ವ. ಹಾಳಾದ ಆಜು ಬಾಜು ಮಂದವ್ರು ನನ್ನ ಮಗ ಮದ್ವಿ ಇರ್ಲಾರ್ದಂಗ್ ಕುಂದ್ರಸ್ಯಾರವ, ಹಾಳಾದವ್ರು. ಅದಂತೀನಿ ನಾನ್. ಗೌರಿ ಯವ್ವ ನಿನ್ನ ಅಳಿಯ ಬಂದ, ನಾನಂತೂ ಹೋಗಂಗಿಲ್ಲ ಮನಿಗ. ಲೇ ಗೌರಿ, ಅಯ್ಯಯ್ಯ ಇದು ಎಲ್ಲಿ ಕುಂತಿತ್ತ ಯವ್ವ? ಈಗ ಏನ್ ನಿಂದ? ಅತ್ತಿಯರ ನಾನು ನಿಮ್ಮ ಅಳಿಯದೀನಿ, ನನಗ ಕಿಮ್ಮತ್ ಕೊಟ್ಟು ಮಾತಾಡ್ಸ್ರಿ ನೀವು. ಏನ ಕಿಮ್ಮತ್ ಕೊಡುದು? ನಿಮ್ಮ ಅವ್ವ ಅಪ್ಪನ ಎಲ್ಲಾರನ್ನು ಬಿಟ್ಟು ಬಟ್ಟು ಇಲ್ಲೇ ಬಂದು ಇರು ಅಂತ ಹೇಳಿಲ್ಲ? ನಮ್ಮ ಮನೆಯಾಗ ಒಟ್ಟು ಅದು ಇದು ಕೆಲಸ ಮಾಡ್ಕೊಂಡು ನೋಡು, ನಾನು ನನ್ನ ಮಗಳನ್ನ ನಿನ್ನ ಮನೆಗ ಕಳ್ಸಂಗಿಲ್ಲ. ಅಲ್ಲಿ ಬಂದು ನಿಮ್ಮ ಅವ್ವನ್ ಚಾಕ್ರಿ ಮಾಡ್ಬೇಕನು? ನಿಮ್ಮ ಅವ್ಗ ಒಂದ್ 2 ದಿನ ಆರಾಮಿದ್ರ, ಒಂದ್ 8 ದಿನ ಆರಾಮಿರಂಗಿಲ್ಲ. ಕುಂತಲೆ ಉಚ್ಚಿ ಬೈತಾಳ, ಕುಂತಲೆ ಅದು ಇದು ಎಲ್ಲ ಮಾಡ್ತಾಳ. ನನ್ನ ಮಗಳು ಚಾಕ್ರಿ ಮಾಡಂಗಿಲ್ಲ ಅಷ್ಟೇ. ನಿಮ್ಮವ್ವ ಸಾಯ್ಬೇಕು, ಅವಾಗ ನನ್ನ ಮಗಳನ್ನ ನಾನು ಕಳಿಸ್ತೀನಿ. ಈಗ ನೀವು ನಿಮ್ಮ ಮಗ ಮದುವೆ ಮಾಡ್ತೀರಿ, ಅವ್ರು ಹಿಂಗ ಅಂದ್ರ ಸುಮ್ನೆ ಇರ್ತೀರಿ ನೀವು? ಅದೆಲ್ಲ ಮಾತಾಡಬೇಡ. ಏನ ನಾನ್ ನನ್ನ ಮಗಳನ್ನ ನಿನ್ ಮನೆಗ್ ಕಳ್ಸಂಗಿಲ್ಲ. ಲೇ ಗೌರಿ, ನೀನು ನನಗೆ ಹೆಂಡತಿಯರಿ, ಒಂದು ಮನಿಗೆ ಬಾ, ಇಲ್ಲ ಡಿವೋರ್ಸ್ ಕೊಟ್ಬಿಡು. ಡಿವೋರ್ಸ್ ಕೊಡ್ಬೇಕು? ಯಾಕೆ ಕೊಡ್ಬೇಕು? ಕೊಡಂಗಿಲ್ಲ. ಹಿಂಗ ಎಗರಾಡಿದಿ, ನಿನ್ನ ಮೇಲೆ ನಿಮ್ಮ ಅವನ ಮೇಲೆ ಕಂಪ್ಲೇಂಟ್ ಕೊಡ್ಬೇಕಾಕತಿ. ವರದಕ್ಷಿಣೆ ಕಿರುಕುಳ ಅಂತ, ಹೆಂಡತಿಗ ಮನಸ್ಸಿಲ್ಲ ಅಂದ್ರೂ ಬಲವಂತ ಮಾಡ್ತಾನ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಒದ್ದೊಳಗೆ ಹಾಕಿಸ್ತೀನಿ. ಸುಮ್ಮನೆ ಇದ್ದು ಬಿಡ್ಬೇಕು. ನಿಮ್ಮವ ಅವಾಗ ಬಂದು ನನ್ನ ಮಗಳನ್ನ ಕರ್ಕೊಂಡು ಹೋಗು ಅಷ್ಟೇ. ನನ್ನ ಮಗಳು ಹೂ ಇದ್ದಂಗ ಅದಾಳ, ಆಕಿ ಮನಿ ಚಕ್ರಿ ಮಾಡ್ಬೇಕನು? ಅಯ್ಯೋ ಕೇಳ್ತಿಯಪ್ಪ ನೀನು. ಗೌರಿ ಬಿಸಿಲ್ನಾಗ ನಿಂದ್ರ ಬೇಡವಾ, ಒಳಗ್ ಹೋಗು, ಊಟ ಐಸ್ ಕ್ರೀಮ್ ಏನ ತಿನ್ನೋಗು. ಹೂ ಬೇವ, ಅವನಿಗೆ ಮೊದ್ಲು ಕಳಿಸ್ಬಿಡು ನೀನು. ಅವ್ನು ಸರಿ ಇಲ್ಲ, ಅವ ಬರೀ ತಾಯಿ ತಾಯಿ ಅಂತಾನ, ನಾಯಿ ಅಂತವನು. ಅಯ್ಯೋ ನಿನ್ನ ಸಿಗುದಿಕ್ಕಟ್ಲಿ, ನನಗ ನಾಯಿ ಅಂತೀಯ? ಬಾ ಇಲ್ಲಿ ಇವತ್ ಮಾಡ್ತೀನಿ, ನಿನ್ನ ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ. ನಾ ಅಳಿ ಅಂತಾನು ನೋಡಂಗಿಲ್ಲ, ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಕತಿ. ನನ್ನ ಮಗಳು ಬರಂಗಿಲ್ಲ ಅಷ್ಟೇ. ಏನ್ ಬೇಕಾದ್ ಮಾಡ್ಕೊ, ನಡಿ ಇಲ್ಲಿಂದ. ಈ ಒಂದ್ ಏನ್ ಹಚ್ಚಿವ ನೀನು, ನಡಿ ಒಳಗ. ಲೇ ಗೌರಿ, ಬರಂಗಿಲ್ಲ ನನ್ನ ಮಗಳು ನಿನ್ನ ಮನೆಗೆ ಬರಂಗಿಲ್ಲ, ಕಾಲು ಇಡಂಗಿಲ್ಲ. ನಡಿ ಇಲ್ಲಿಂದ, ಇಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಕತಿ. ಉದ್ದಾರ ಹಾಕಿರ ನೀವು, ಗಂಡ ಹೆಂಡತಿನ ದೂರ ಮಾಡಿ ಉದ್ದಾರ ಹಾಕಿರ ನೀವು. ಇತ್ಲಾಗ ಡಿವೋರ್ಸ್ ಕೊಟ್ಬಿಟ್ಟಾರ, ಬ್ಯಾರೆ ಎಲ್ಲರ ಮದುವೆ ಮಾಡ್ಕೊಂಡು ನಾನು ನಮ್ಮ ಅವ್ವ ನನ್ನ ಹೆಂಡತಿ ಚಂದಾಗರ ಇರ್ತೀವಿ. ಇತ್ತಾಗ ಡಿವೋರ್ಸ್ ಕೊಡಂಗಿಲ್ಲ, ಮಗಳನ್ನ ಕಳ್ಸಂಗಿಲ್ಲ ಅಂದ್ರ ಇದೇಂತಾದಿತ್ತು ಜೀವನ? ಹಣೆ ಬರ ಕೆಟ್ಟ ನಿಮ್ಮ ಮನೆಗೆ ಕಾಲಿಟ್ಟೆ ನಾನು. ಹಿಡ್ಬ್ಯಾಡ ಹೋಗು, ಯಾರು ಹಿಡು ಅಂದಿದ್ದು? ಬಂದ್ಬಿಟ್ಟ ಇಲ್ಲಿ. ಏನಾರ ಶುಭ ಕಾರ್ಯ ಇದ್ದು ಹೊತ್ತಿಗೆ ಇಂಥವೆಲ್ಲ ಇದ್ದಿದ್ದು ನೋಡು. ಎಲ್ಲಿಂದ ಬರ್ತಾವ ಏನ? ನನ್ನ ಮಗಳು ಎಷ್ಟು ಬೇಜಾರ್ ಮಾಡ್ಕೊಂಡ್ಬಿಡ್ತು. ಬಂಗಾರನ ತಗೊಂಡೋಗಿ ಕಾಗಿ ಬಂಗಾರ ಕೈಯಾಗ ಕೊಟ್ಟಂಗ ಆಗೈತಿ. ಹಾಳಾದವ್ರು ಎಂತ ಕುಡಿದ್ವಯ್ಯವ ನನ್ನ ಮಗಳಿಗೆ. ಅಯ್ಯೋ ದೇವ್ರಿ, ಈಗ ನಾನೇನ್ ಮಾಡ್ಲಿ? ಹಣೆ ಬಾರ, ಯಾರಿಗೆ ಹೇಳ್ಬೇಕು ಯಾರಿಗೆ ಬಿಡ್ಬೇಕಂತಾನು ಗೊತ್ತಾಗ್ತಿಲ್ಲ. ಈಗ ನಾನು ಹೋಗಿ ಮೇಘ ಇಂಥ ಸಂಚು ಮಾಡ್ಯಾಳ ಅಂತ ನಮ್ಮ ಅತ್ತಿಗೆ ಹೇಳಿದ್ರೆ ನಮ್ಮ ಅತ್ತಿ ನಂಬ್ತಾಳ? ಬಿಲ್ಕುಲ್ ನಂಬಂಗಿಲ್ಲ. ಈಗ ಏನ್ ಮಾಡ್ಲಿ? ಹೌದು, ನಮ್ಮ ಅತ್ತಿಗ ಈ ವಿಡಿಯೋ ತೋರ್ಸೇ ಬಿಡ್ತೀನಿ, ಇದ್ದ ಸರಿಯಾದ ಸಮಯ. ಏನ್ ಮಾಡ್ಲಿ ಗೊತ್ತಾಗ್ತಿಲ್ಲಲ್ಲ. ಇಲ್ಲಾಂದ್ರೆ ಅವಿನಾಶ ಬರೋ ಟೈಮ್ ಆಯ್ತು. ಅವಿನಾಶ್ಗೆ ಹೇಳ್ಬಿಡ್ಲಾ ಹಿಂಗತಿ ಸಂಚು ಮಾಡ್ಯಾರ ಅತ್ತಿ ಮೇಲೆ ಅಂತ? ಅವಿನಾಶನ್ ಮಾತನ್ನು ನಂಬಂಗಿಲ್ಲ ಇವರು. ಏನ್ ಮಾಡ್ಲಿ? ಏನಾರ ಮಾಡ್ಕೊಲಿ, ನಾನಾರ ಹೋಗಿ ನಮ್ಮ ಅತ್ತಿ ಮುಂದೆ ಹೇಳ್ಬಿಡ್ತೀನಿ ಇದ್ದಿದ್ದಂಗ. ಹಂಗ ಮಾಡ್ಬೇಕು. ಯಾಕೋ ನಂಗೆ ಧೈರ್ಯನ ಸಾಲ್ತಿಲ್ಲಲ್ಲ. ನಮ್ಮ ಅತ್ತಿ ನನ್ನನ್ನು ಯಾವತ್ತೂ ನಂಬಂಗೆ ಇಲ್ಲ, ಇವತ್ತು ನಂಬಿಡ್ತಾಳ. ಯಾಕೆ ನಂಬಂಗಿಲ್ಲ? ಮಕ್ಕ ಕೊಡ್ದಂಗೆ ವಿಡಿಯೋ ತೋರಿಸಿದ್ರೆ ತಾನ ನಂಬ್ತಾಳ. ಯಾಕೆ ನಂಬಂಗಿಲ್ಲ? ಹೋಗು ಕೈಲೇ ನಮ್ಮ ಮಾವನ್ನು ಕರ್ಕೊಂಡು ಹೋಗ್ತೀನಿ. ನಮ್ಮ ಮಾವ ಬೈಯೋದು ಸೂಪರ್. ನಮ್ಮ ಮಾವರು ನನ್ನ ಸಪೋರ್ಟಿಗಿದ್ರೆ ಅಷ್ಟು ಸಾಕು ನನಗೆ ಯಾರೇನು ಅನ್ನಂಗಿಲ್ಲ. ಹೌದು ಮತ್ತೆ. ಅಯ್ಯೋ ಮಾವರು ಹೊಲಕ್ಕೆ ಹೋಗ್ಯಾರ ಏನ? ಏನ್ ಮಾಡ್ಲಿ? ಸುಚಿ, ಯು ಆರ್ ವೆರಿ ಸ್ಟ್ರಾಂಗ್. ನೀ ಯಾರಿಗೂ ಹೆದರ್ಬೇಡ. ಇದ್ದಿದ್ದಂಗೆ ಹೇಳಕ್ ಯಾರಿಗೂ ಅಂಜಬಾರ್ದು. ಈ ಮನಿ ಹಿರಿ ಸೊಸೆ ನಾನು. ನಮ್ಮ ಮಾವ ನನ್ನ ಸಪೋರ್ಟಿಗದಾರ, ನನ್ನ ಗಂಡನೂ ನನ್ನ ಸಪೋರ್ಟಿಗದಾರ. ನಾ ಯಾಕೆ ಹೆದರ್ಬೇಕು? ಹೌದು, ಮೇಘ ಸುಳ್ಳು ಹೇಳ್ತಾಳ, ಆಕೆ ಹೆದರಂಗಿಲ್ಲ. ಇದ್ದಿದ್ದು ಸತ್ಯ ಹೇಳಕ್ ನಾನು ಎದಕ್ಕೆ ಹೆದರ್ಬೇಕು? ಹೌದು, ನಾನು ನಮ್ಮ ಅತ್ತಿಗೆಲ್ಲ ಹೇಳ್ಬಿಡ್ತೀನಿ ಇವತ್ತಾಗಿದ್ದಾಗ್ಲಿ. ಮಾವರಿ, ನೀವು ಇಲ್ಲೇ ನಿಂದ್ರಿ, ಅತ್ತಿಯರ್ನು ಇಲ್ಲೇ ಕರ್ಕೊಂಡ್ ಬರ್ತೀನಿ. ಏನೋ ಒಂದು ಇಂಪಾರ್ಟೆಂಟ್ ವಿಷಯ ಹೇಳೋದೈತಿ, ಎಲ್ಲೂ ಹೋಗ್ಬೇಡ್ರಿ, ಇಲ್ಲೇ ನಿಂತಿರ್ಬೇಕ. ಅಲ್ಲವಾ, ಅದು ಏನಂತ ಹೇಳ. ಹಿಂಗತೀನಿ ಅಡುಗೋಡಿ ಮೇಲೆ ದೀಪ ಇಟ್ಟಂಗ ಮಾತಾಡ್ಬಿಟ್ರ ನಂಗೇನ್ ಗೊತ್ತಾಗ್ಬೇಕು? ಏನಂತ ಹೇಳು ಮಾವರ. ಒಂದು ತಲೆ ಹೋಗ ಅಂತ ವಿಷಯನ ಐತ್ರಿ, ಅದನ್ನ ಅತ್ತಿಯರ್ ಮುಂದನ ಹೇಳ್ತೀನಿ. 1-2 ನಿಮಿಷ ಇಲ್ಲೇ ಇರ್ರಿ. ಅಥವಾ ಹೋಗ್ ಕರ್ಕೊಂಬಾ, ಹೋಗು ಲಗುನ ಬಾ. ಮತ್ತೆ ಹ್ಞೂ ರೀ. ಅತ್ತಿಯರ ಅಯ್ಯೋ ಇವ್ರಿಗೆ ಮೇಘ ಬರಕುಂತಾಳ. ಅತ್ತಿಯರ ಮಾವರ್ ಕರೆಯಕುಂತಾರ, ಅರ್ಜೆಂಟ್ ಬರ್ಬೇಕಂತೆ. ಯಾಕಂತ? ಯವ್ವ ನಿಮ್ಮ ಮಾವ ಕರೆದ್ರ ಬರಕ್ ಹೆದರ್ಕಿನ ಬರ್ತತಿ. ಯಾವಾಗ ನೋಡಿದ್ರು ಜಾಡಿಸಿ ಓದಿತಾನ, ಆ ಕಾಲ ಗುಳ ಬೆಳ. ಲೇ ಸುಮಿತ್ರಿ, ಬಂತಡ್ರಿ, ಬಂದೆ. ನಿಮ್ಮ ಮಾವ ಕರೆಯಕುಂತಾನ, ಬಂತಡಿವ. ಒಳ್ಳೆ ಮಾತಲ್ಲೇ ಹೇಳಿದ್ರು ಕೇಳಬೇಡ್ರಿ, ಉಗಿಸ್ಕೊಳ ಮಟ ಬರಬೇಡ್ರಿ. ಕರೆದ್ ಕುಟೇನ ಬರಾಕ್ ಏನ್ಲೇ ದಾಡಿ ನಿನಗ? ಅಯ್ಯ ಕೆಲಸ ಇರ್ತಾವ್ರಿ, ಎಲ್ಲ ಬಿಟ್ಟುಕೊಟ್ಟು ಓಡಿ ಬರಾಕಕ್ಕಿತನ. ಈಗ ಅದು ಬಿಡ್ರಿ, ಯಾಕೆ ಕರ್ದಿದ್ದು? ನಾನೆಲ್ಲ ಕರ್ದಿದ್ದು ಸೊಸಿ ಯಾಕವ ಕರ್ದಿದ್ದು ಹೇಳು. ಅತ್ಯಾರ, ವೀರೇಶ ನಿಮಗ ಬಂಗಾರದ್ದು ಸರ ಕೇಳಿದ್ನಲ್ಲ?
ಅಯ್ಯೇ ಇದಕ್ಕರ ಬಾಯಿ ಸೇರ್ಲಿ ಒತ್ತೊಂಟ್ರ ತಕೊಂಡು ಹೋಗ್ಲಿ ಅಲ್ಲ ನನ್ನ ಗಂಡಗ ನನಗೆ ತಂದು ಹಾಕ ಕುಂತಾಳ ನೋಡು ಅಲ್ಲ ನನ್ನ ಮಗ ನನಗೆ ಕೇಳಿದ್ದ ಬಂಗಾರದ ನೆಕ್ಲೆಸ್ ಏನಕ್ಕೀಗ ಕೇಳಿದ್ದು ಹಾಳಾದಕ್ಕೆ ಇದ್ರ ಬಾಯಾಗ ಹುಳ ಬೀಳ ಈಗ ನಾನು ನನ್ನ ಮಗ ಬಂಗಾರ ನೆಕ್ಲೆಸ್ ಕೊಡಬಾರ್ದು ಹಂಗೆ ಮಾಡಕ್ ಕುಂತಾಳ ಪಾಪ ನನ್ನ ಮಗ ಏನೋ ಆಸೆ ಪಟ್ಟು ಏನೋ ಒಂದು ಸಾಧನೆ ಮಾಡಕ್ ಹೊಂಟತಿ ಎಲ್ಲದಕ್ಕೂ ತಣ್ಣೀರ್ ಹಾಕಕ್ ನಿಂತಾಳಿಕಿ ಬೆಂಗ್ಲಿ ಹೌದೇನ್ಲೇ ಅವನಿಗೇನ ಮನ್ಯಾಗಿರೋ ಬಂಗಾರದ ಮೇಲೆನ ಏನ ಕಣ್ಣು ಅಯ್ಯೋ ತಡ್ರಿ ಎಲ್ಲದಕ್ಕೂ ಸಿಟ್ಟಾಕ್ಕೊಂತ ತಗ ಅದು ಏನಾಗ್ಬಿಟ್ಟತಿ ಅಂದ್ರ ನೋಡು ಬಂಗಾರ ಗಿಂಗಾರ ಕೊಟ್ಟು ಮಾರು ತಿಂದಿರಿ ನೋಡ್ ಮತ್ತ ಕತ್ತರಿಸಿ ಒಗದು ಬಿಡ್ತೀನಿ ಅಯ್ಯಯ್ಯ ಕತ್ತರಿಸ್ಬಿಡ್ರಿ ಹೋಗ್ಲೇ ತಗ ಒಂದ್ಸಲ ಸತ್ತರ ಹೋಗ್ತೇನಿ ದಿನ ಒಂದಕ್ಕೂ ಬೈಸ್ಕೊಂಡು ಯಾರು ಇರ್ಬೇಕು ಪಾಪ ನನ್ನ ಮಗ ಸೊಸಿ ಅಂತ ನಿಟ್ಟಂದ್ರ ಸೇರಂಗಿಲ್ಲ ನೀವು ಹಿರಿ ಮಗ ಹಿರಿ ಸೊಸಿ ಇದ್ಬಿಟ್ಟು ಸಾಕು ಅಯ್ಯೋ ಹಣೆ ಬರ ಸಾಕ್ ಮಾಡ್ತೀರಾ ಇವಾಗ ನಿಮ್ಮಿಬ್ರಿಗೂ ಜಗಳ ಆಡಕ್ ನಾನ್ ಕರ್ದಿಲ್ರಿ ಅತ್ತಿ ಮಾವರಿ ನನ್ನ ಮಾತ್ ಕೇಳ್ರಿ ಸೊಸಿ ಹೇಳವಾ ಏನಾತು ಹೇಳು ತೀರ ನೀವು ಸರ ಕೊಡ್ಬೇಡ್ರಿ ಯಾವ ಸರ ಏನ ಅತ್ತೀರ ನಂಗೆಲ್ಲ ಗೊತ್ತಾಗೈತಿ ನೀವು ನಿಮ್ದು ಅವಲಕ್ಕಿ ಸರ ವಿದೇಶಕ್ಕೆ ಕೊಟ್ಟು ಅದನ್ನ ಮಾರಿ ಆ ರೊಕ್ಕ ಅವನ್ನೆಲ್ಲ ಹಾಳು ಮಾಡಕ್ ನಿಂತ ನಂಗೆಲ್ಲ ಗೊತ್ತಾಗೈತ್ರಿ ಅತ್ತೀರ ಏನಾಗುತ್ತಂತ ಮುಂದಿಂದು ನಾ ಹೇಳ್ತೀನಲ್ಲ ಕೊಡ್ಬೇಡ್ರಿ ಅಲ್ವಾ ನೀನು ಹೇಳ್ದಂಗೆ ಕೇಳ್ಬೇಕನ ಅದು ನನ್ನ ಮಗ ಪಾಪ ಕಷ್ಟದಾಗೈತಿ ಕಷ್ಟದಾಗಿದ್ದಾಗ ನಾನ್ ಸಹಾಯ ಮಾಡ್ಲಿಲ್ಲ ಅಂದ್ರೆ ಮತ್ತೆ ಯಾರು ಮಾಡ್ತಾರ ಅಪ್ಪ ಅನ್ನಿಸ್ಕೊಂಡವನು ಚಂದಾಗಿ ಮಗನ್ಗ ಅಂಗಡಿನ ಏನೋ ಒಂದ್ ಹಚ್ಕೊಟ್ರ ದುಡಿತಾನವ ಏನ ಕಷ್ಟದಾಗದಾನ ಈಗ ನಾನೀಗ ಸಹಾಯ ಮಾಡಿದ್ರೆ ಮುಂದೆ ನನ್ನ ಮಗ ನನಗ ನೋಡ್ಕಂತಾನ ಏ ಬೇಬರ್ಷಿ ಅವಿನಾಶ್ಗ ನೀನು ತಾಯಿ ಪ್ರೀತಿ ಎಂದು ಕೊಟ್ಟಿಲ್ಲ ನಾನೇನ ಅಂಗಡಿ ಹಚ್ಕೊಟ್ಟಿನ ಏನ್ ಮಾಡಿದ ಅಂದ್ರು ಆತ ದುಡ್ದು ಮನಿ ನಡೆಸ್ಲಿಲ್ಲನ ಈಗ ನೋಡ್ ಕೈ ತುಂಬಾ ಪಗಾರ ತಗೊಂಡು ಹೆಂಗ್ ದುಡಿಯಾಕ ಕುಂತಾನವ 5 ಬೆರಳು ಸಮ ಇರಂಗಿಲ್ಲ ಇದ್ ನೆನಪಿರ್ಲಿ ನಿಮ್ಗ ಅವನ್ ಹಣೆ ಬರ ಏನೋ ಚಲೋ ಇತ್ತು ಎಲ್ಲ ಆತು ಪಾಪ ನನ್ನ ಮಗನ್ ಹಣೆ ಬರ ಕೈ ಕೊಟ್ಟು ಬಿಟ್ಟತಿ ಯಾವ ದರಿದ್ರದವು ಮಾಟ ಮಾಡಿಸ್ಬಿಟ್ಟಾರ ನನ್ನ ಮಗನ ಮೇಲೆ ಅದಕ್ಕೆ ಹಿಂಗಾಗೈತಿ ನನ್ನ ಮಗ ವಾಷಿಂಗ್ ಮಷೀನು ಫ್ರಿಜ್ಜು ಟಿವಿ ಎಲ್ಲ ತಗೊಂಡನಲ್ಲ ಒಟ್ಟಿವ್ರಿ ಹಿಂಗ್ ಮಾಡಕ್ ಕುಂತಾರ ಮಂದಿ ಸರಿ ಇರಂಗಿಲ್ರಿ ಮಂದಿ ಕಣ್ಣು ಸರಿ ಇಲ್ಲ ನಿಮ್ಗೆ ಹೆಂಗ್ ಗೊತ್ತಾಗ್ಬೇಕು ಹೇಳ್ರಿ ನನ್ ಸೊಸಿ ಅದಾಳ ಅಂತ ನೀವು ಉಳ್ದಿಲೆ ಇಲ್ಲಂದ್ರೆ ನನ್ನ ಬಾಯಾಗ ಬರ್ತಿದ್ವು ನೋಡ್ರಿ ನಾನು ಮೊದ್ಲೇ ಹೇಳಿನಿ ನಾನು ನನ್ನ ಮಗ್ಗ ಸರ ಕೊಡಾಕೆ ಪಾಪ ಏನ ಎಂತಿ ಬರ್ತಡೇ ಐತಂತ ಅದ್ರ ಕೆಲಸ ಒಂದಿಲ್ಲ ಅಂತ ಏನೋ ಒಟ್ಟು ಕಷ್ಟದಾಗ ಅದಿನ್ ಬೇಯವ ಕೊಡು ಕಟ್ಟಾವು ಮಾಡವು ಅದಾವು ಮತ್ತೆ ಬಿಡಿಸ್ಕೊಂಡ್ ಬಂದ್ ಕೊಡ್ತೀನಿ ಅಂತಾನ ನನ್ನ ಮಗನ ಮೇಲೆ ನನಗ 100ಕ್ಕ 200 ನಂಬಿಕೆ ಐತಿ ನಾ ಕೊಡಾಕೆ ಅಲ್ಲಲೇ ಮಾತೆತ್ತಿದ್ರ ಸೊಸಿ ಇದ್ದಂತ ಮನಿದು ಅವ್ರಪ್ಪ ಹಂಗ ಅವ್ರವ್ವ ಹಿಂಗ ಅವ್ರಣ್ಣ ಹಂಗ ಅಂತಿದ್ದಿಲ್ಲ ಅವ್ರ ಮನೆಯಿಂದನ ತರ್ಸ್ಕೋಬೇಕಿಲ್ಲ ರೊಕ್ಕ ಅವ್ರ ಮನೆಗೆ ಹೋಗು ಸುಮಿತ್ರಿ ನಾ ಹೇಳ್ತೀನಲ್ಲ ಬೀಗ್ರ ಮನಿಗೆ ಹೋಗು ಸೊಸಿನ ಕರ್ಕೊಂಡು ಸೊಸಿಗೆ ಹೇಳು ಒಂದ್ 2 ಅವ್ರ ರೇಂಜಿಗ ಒಂದ್ 10 ಲಕ್ಷ ರೂಪಾಯಿ ಕಮ್ಮಿ ಆದ್ಬಿಡು ಒಂದ್ 20 ಲಕ್ಷ ರೂಪಾಯಿನ ಇಸ್ಕೊಂಬಿಡು ದೊಡ್ಡ ಬಿಸ್ನೆಸ್ ಮಾಡ್ರಿ ಸೊಸಿ ಮಗ ನೀನು ಕೂಡಿ ಅವಾಗ ನೋಡು ರೊಕ್ಕ ಇದು ಕಾಂಜಿ ಪಿಂಜಿ 3-4 ಲಕ್ಷ ರೂಪಾಯಿ ನಕ್ಲೇಸ್ ಏನ್ ಮಾಡಿರಿ ಹೌದಿಲ್ಲ ಅದು ಸಸಿಗ ಕೆಲಸ ಹೋಗಿದ್ ಗೊತ್ತಿಲ್ಲ ಈಗ ಅದ್ರಾಗ ಹಾಕಿದ್ ಬರ್ತಡೇ ಐತಲ್ಲ ಮತ್ತೆ ತೀರ ನನ್ನ ಮಗನ ಮರ್ಯಾದೆ ಹೊಕ್ಕೇತಿ ಅಂತ ನಾ ಕೊಡಕ್ ಕುಂತಾನಿ ಆಮೇಲೆ ಬೇಕಂದ್ರ ಹೇಳಿದ್ರಾತು ಸಸಿಗ ಅಯ್ಯ ನಿನ್ನ ಉಗ್ಗಿ ಉಣ್ಲಿ ಅಲ್ಲಲೇ ನೀನು ಸಸಿ ನಿನ್ನ ಮುಂದ ಸುಳ್ಳು ಸುಳ್ಳು ಹೇಳ್ಯಾಳ ಯಾರು ಹೇಳಿದ್ದು ಬೇಷದಿರ್ ನೀವು ನನ್ನ ಸೊಸಿ ನನ್ನ ಮಗನ ಬಗ್ಗೆ ಚಾಡ ಯಾರು ಹೇಳಿದ್ರು ನಾ ಕೇಳಂಗಿಲ್ಲ ನಂಗೆ ಗೊತ್ತು ನಾನು ನನ್ನ ಮಗ ನನ್ನ ಸೊಸಿ ಚಂದ ಅದೀವಲ್ಲ ಈಗ ಹೊಟ್ಟಿ ಊರಿಗ ಜಗಳ ಹಚ್ಚಕ್ ಬಂದಿರ್ ನೀವಿಬ್ರು ಸೇರಿ ನಂಗ ಅವಾಗ ಗೊತ್ತಾಗ್ಬೇಕಿತ್ತು ಮಾವರ್ ಕರ್ದಾರ ಅಂದಾಗ ಗೊತ್ತಾಗ್ಲಿಲ್ಲ ನೀವು ಏನು 100 ಹೇಳ್ರಿ ಬೇಕಾದ ಹೇಳ್ರಿ ನಾನ್ ಮಾತ್ರ ನಂಬಂಗಿಲ್ಲ ನನಗ್ ನನ್ನ ಸೊಸಿ ಮೇಲೆ ನನ್ನ ಮಗನ ಮೇಲೆ ವಿಶ್ವಾಸ ಐತಿ ಎರಡು ದಿನ ಈ ಸುಚಿತ್ರ ಮಾಡ್ಕೊಟ್ಟಿದ್ದು ತಿಂತಿದ್ದೆ ನಾನು ಈಗ ನನ್ನ ಸೊಸಿ ಮಾಡ್ಕೊಟ್ಬಿಟ್ಟಾಳ ಇವತ್ತು ಅಡಿಗಿನ ಅದನ್ನ ನೋಡಿ ಈ ಸುಚಿತ್ರ ಹೊಟ್ಟಿ ಉರಿ ಅದಕ್ಕ ನನ್ನ ಸೊಸಿ ಮೇಲೆ ಚಾಡಿ ಹೇಳಕ್ ಬಂದಾಳಿಕಿ ಚಾಡಿನ ನೋಡವಾ ಸೊಸಿ ಎಂತ ಕೆದ ನೋಡಿಕಿ ಈಕೆ ನಾ ಎಷ್ಟು ಜೋಡ್ಲೆ ಹೊಡೆಯಂಗಿಲ್ಲ ಹೇಳು ಇಷ್ಟು ಬಾಯಿ ಬಿಟ್ಟು ಹೇಳಕ್ ಕುಂತೀವಿ ನಾವು ಆದ್ರೆ ನಂಬಿಕೆ ಇಲ್ಲ ನಮ್ಮ ಮೇಲೆ ಹೌದು ನಿಮ್ ಮೇಲೆ ಹಂಗ ನಂಬಿಕೆ ಇಲ್ಲ ನನಗ ನನ್ನ ಮಗ ಸೊಸಿ ಮೇಲೆ ಅಷ್ಟೇ ನಂಬಿಕೆ ಇರೋದು ಎಷ್ಟೊತ್ತಿದ್ರು ನನ್ನ ಮಗ ಸೊಸಿನ ನಂಗೆ ನೋಡುದು ಈಗ ಹೇಳ್ತೇನೆ ನೋಡ ನನ್ ಸೊಸಿ ಮನಸ್ ಮಾಡಿದ್ರೆ ಮನಿ ಮೇಲೆ ಮನಿ ಕಟ್ಟಿಸ್ತಾಳಕಿ ಅವ್ರ ಮನೆಗ ಕಿಲೋಗಟ್ಲೆ ಬಂಗಾರ ಬೆಳ್ಳಿ ಎಲ್ಲ ಸುರ್ದೈತಂತ ಕುಂತ್ರ ನಿಂತ್ರ ಕೆಲಸ ದಾಳದಾವಂತ ಒಂದು ಪಟ್ಟು ಸುಚಿತ್ರ ಅವ್ರಕ್ಕಿಂತ ಹೆಚ್ಚಿಂದ ಸಾವುಕಾರ ಅದಾರ ಅವ್ರು ನನ್ ಸೊಸಿ ಮೇಲೆ ಒಟ್ಟಿ ಊರಿಗ ಯಾರು ಏನಾರ ಅನ್ಬಹುದು ಆದ್ರ ನಾನ್ ನಂಬಂಗಿಲ್ಲ ಅತ್ತಿಯರ ಮೇಘ ಅವ್ರವ್ವ ಕೆಲಸ ಏನ್ ಮಾಡ್ತಾಳ ಗೊತ್ತಲ್ಲ ಮಹಿಳಾ ಸಂಘದ ಅಧ್ಯಕ್ಷೆ ಯಾಕೆ ಅಲ್ಲ ಬಾಂಡೆ ತಿಕ್ಕಕ್ ಹೋಗ್ತಾಳ 5-6 ಮನಿ ಏನ್ರಿ ಬಾಂಡೆ ತಿಕ್ಕಕ್ ಹೋಗ್ತಾಳ ಅವ್ರಪ್ಪ ಚಾ ಅಂಗಡ್ಯಾಗ ಲೋಟ ತೊಳಿತಾರ ಅವ್ರಣ್ಣ ಏನ್ ಮಾಡ್ತಾನೆ ಹೇಳು ಅವ್ರಣ್ಣ ರಿಯಲ್ ಎಸ್ಟೇಟ್ ಮಾಡ್ತಾರ ರಿಯಲ್ ಎಸ್ಟೇಟ್ ದೊಡ್ಡ ಕಂಪನಿನ ಐತಿ ಅಲ್ಲ ಅವ್ರಣ್ಣ ಕುಡ್ದು ಗಟರ್ ದಂಡಿ ಅಳತಿ ಮಾಡ್ತಾನ ಅದಕ್ಕ ರಿಯಲ್ ಎಸ್ಟೇಟ್ ಅಂದಾರ ಅವ್ರು
ಅಲ್ಲ ನೀವು ಯಾರನ್ನ ನೋಡಿ ಯಾರ ಅಂತ ತಿಳ್ಕೊಂಡು ಕನ್ಫ್ಯೂಸ್ ಮಾಡ್ಕೊಂಡಿರಿ. ಇಂಥವೆಲ್ಲ ಸುಳ್ಳಪ್ಪಳ ಹೇಳಿದ್ರ ನಾ ನಮ್ಮಂಗಿಲ್ಲ. ಮನೆ ನೋಡಿದ್ರಿಲ್ಲ ಅಡಿಗಿನ ಯಾವ ನಮನಿ ಕಟ್ಕೊಂಡ್ ಬಂದಿದ್ರು. ಅವ್ರ ಆಳುಗಳ ಮಾಡಿದ್ದಂತದನ್ನ ನಂಗೆಲ್ಲ ಗೊತ್ತೈತಿ. ನನ್ನ ಸಸಿ ಬಗ್ಗೆ ನೀವು 101 ಚಾಡಿ ಹೇಳಿದ್ರು ನಾ ಕೇಳಂಗಿಲ್ಲ. ಅದೇನಂತಾರಲ್ಲ, ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡ್ಬೇಕು ಅಂತ. ಗಾದೆನೇ ಇರುವಾಗ ನೀವು ಬಾಯಿ ಮಾತಲ್ಲಿ ಹೇಳ್ಬಿಟ್ರೆ ನಾನು ನಂಬಿಡ್ಬೇಕನು? ಅಯ್ಯ ನಿಮ್ದೊಂದು ಕತಿ ಎತ್ತಗ. ನನ್ನ ಮೇಗ ದೊಡ್ಡ ಸೌಕಾರದ ಗೊತ್ತನು. ನಾ ರೊಕ್ಕ ತಂಬ ಅಂದ್ರೆ ಹಿಂಗ ತಂಬರ್ತಾಳ, ಆದ್ರೆ ಆಕಿದು ಬರ್ತಡೇ ಐತಿ ಅಂತ ನಾನ ಕೇಳಿಲ್ಲ. ಲೇ ಸುಮಿತ್ರಿ, ನಂಬಿಕೆ ವಿಶ್ವಾಸ ಇರ್ಬೇಕು, ಅದ್ರ ಕುರುಡು ನಂಬಿಕೆ ಇರಬಾರ್ದು. ಸೊಸಿ, ಈ ಮಂಕ ದಿಂಡಿಗ ಇಷ್ಟು ಹೇಳಿದ್ರು ಬುದ್ಧಿ ಬರವಲ್ತು. ಅದು ವಿಡಿಯೋ ತೋರಿಸ್ಬಿಡವ. ಏನು ವಿಡಿಯೋ? ಏನದು? ನೀನ್ ಸೊಸಿದು ಮಹಾಭಾರತ ನೋಡು. ನೋಡ್ರಿ ಅತ್ಯಾರ, ಇವ್ರದ್ದು ಮುಖ ಪರಿಚಯ ಆತ. ಈಕೆ ನನ್ನ ಬೀಗ್ತಿ ನೀಲಕ್ಕ. ನೀಲಕ್ಕನ ನೋಡಿ, ಒಟ್ಟು ಕಣ್ಣು ಅಗಲಿಸಿ ನೋಡು. ಅಯ್ಯೋ ಬರ, ಇದೇನಿದು? ಅವರನ್ನ ತಿಪ್ಪಿ ಗುಂಡೆಗೆ ಬಿದ್ದಾನ. ಇನ್ನ ಐತಿ ನೋಡ್ರಿ ಮುಂದ. ಇದು ಈಕೆ ನನ್ನ ಬೀಗ್ತಿ. ಅಯ್ಯೋ ನಮ್ ಬೀಗ್ರ. ಅಯ್ಯೋ ಚಾ ಅಂಗಡಿಯಾಗ ಲೋಟ ತೊಳೆ ಕುಂತಾರ. ಯವ್ವ ಎಮ್ಮೆಲ್ಲೆ ರೈಟ್ ಹ್ಯಾಂಡ್ ಅಂದ್ರು. ಆ ರೈಟ್ ಹ್ಯಾಂಡ್ ಇಂದನ ಈ ರೇಂಜಿಗೆ ಬಂಡೆ ತಿಕ್ತಾರಂತ ನಂಗೆ ಗೊತ್ತಿದ್ದಿದ್ದಿಲ್ಲ. ಯವ್ವ ಮಹಿಳಾ ಸಂಘದ ಅಧ್ಯಕ್ಷೆ ಅಂದ್ಲ. ನಾ ಹೋಗ್ಲಿಲ್ಲ ಅಂದ್ರೆ ಅವ್ರ ಕೆಲ್ಸನ ನಿಂತು ಬಿಡ್ತತಿ ಅಂದ್ಲ. ಆದ್ರೆ ಈ ರೇಂಜಿಗೆ ಬಾಂಡೆ ತಿಕ್ಕ ಕೆಲಸ ಅಂತ ನಂಗೆ ಗೊತ್ತಿದ್ದಿದ್ದಿಲ್ಲ. ಯವ್ವ ನನಗ ನನ್ನ ಮಗ್ಗ ಚಲೋನ ಮೋಸ ಮಾಡಿದ್ಲ ಈ ಬೆಂಗ್ಲಿ. ಏ ಮೇಗಿ ಗೂಗಿ ಮಾರಿ ಮಾಡ್ಕೊಂಡು ನನ್ನ ಮನೆ ಒಕ್ಕಂಬಿಡ್ತಲ್ಲೋ. ಊರ್ ಬೆಂಗ್ಲಿ ನನಗ ಮೋಸ ಮಾಡ್ಬಿಟ್ಲು. ಇವತ್ತಕ್ಕಿನ ಆಕಿದ್ ಬರ್ತಡೇ ಅಲ್ಲ ಇವತ್ತು. ಮಾಡ್ತೀನಕ್ಕಿನ ಚಾಪ್ ಚಪ್ಪಲ್ ತಗೊಂಡು ಹೊಡೆದೇನಿ. ನನ್ನ ಮಗ್ಗ ನನಗ ಮೋಸ ಮಾಡಿ ನನ್ನ ಮನೆ ಒಕ್ಕಂಬಿಟ್ಲಾ. ಅಯ್ಯೋ ಊರ್ ತುಂಬಾ ನಮ್ ಬಂಧು ಬಳಗ ಎಲ್ಲರ ಮುಂದನು ಅಯ್ಯೋ ನನ್ ಸಸಿ ಹಂಗ ನನ್ ಸಸಿ ಹಿಂಗ ಅಂತ ಜಂಬ ಕೊಚ್ಕೊಂಡ್ಬಿಟ್ಟನಿ. ಈಗ ಯಾರ ನೋಡಿದವ್ರು ಕೇಳಿದ್ರು ಅಯ್ಯಯ್ಯೋ ನನ್ನ ಮರ್ಯಾದೆ ಹೋತಾಯವ್ವ. ಮಾಡ್ತೀನಕಿನ ಲೇ ಮೇಗಿ ಗೂಗಿ ಮಾರಿ ಮಾಡ್ಕೊಂಡು ಎಲ್ಲಿ ಶೆಡ್ದಿ ಮೇಗಿ. ಅಲ್ಲವಾ ಸುಚಿತ್ರ, ನಿಂಗ ಮೊದ್ಲ ಗೊತ್ತಿತ್ತಿಲ್ಲ ಅಂದ್ರೆ ಯಾಕೆ ಬಾಯಿ ಮುಚ್ಕೊಂಡು ನಿಂತಿ? ನಿನಗೂ ಇದ ಬೇಕಾಗಿತ್ತಲ್ಲ ನನ್ನ ಮರ್ಯಾದೆ ತೆಗಿಯುವುದು. ಮೊದ್ಲ ಹೇಳಿದ್ರ ಮನೆಯಿಂದ ಒದ್ದು ಹೊರಗೆ ಹಾಕಿರ್ತಿದ್ದೆ. ಅತ್ಯಾರ ಅವ್ರವತ್ತು ಊಟ ಕಟ್ಕೊಂಡ್ ಬಂದಿದ್ರಲ್ಲ, ಇಷ್ಟಿಷ್ಟ ಎಲ್ಲ ಡಬ್ಬ್ಯಾಗನು. ಅದು ಅವ್ರು ಮಾಡಿದ್ದಲ್ಲ. ಅವ್ರು ಒಂದೆರಡು ಮಾಡಿರ್ಬೋದೇನೋ ಪಾಪ, ದುಡ್ಡು ತಿನ್ನೋರು ಮಾಡ್ಲಿ. ಆದ್ರೆ ಮಿಕ್ಕಿದ್ದೆಲ್ಲ ಅರಬಿ ಬಾಂಡೆ ಮಾಡ್ತಾರಲ್ಲ, ಅವ್ರ ಮನೆ ಕೊಟ್ಟಿದ್ದನ್ನ ಇಲ್ಲೇ ತಗೊಂಡ್ಬಂದ್ಬಿಟ್ಟಾರ ಸೀದಾ. ನೀವು ಅವತ್ತು ಚಾಪ್ ಚಪ್ಪರ್ಸ್ಕೊಂಡು ತಿಂದ್ರಲ್ಲ ಆ ಊಟನ. ಅಯ್ಯೋಯ್ಯೋ ಗತಿಗೆಟ್ಟಿದ್ದು. ನೆಟ್ಟು ಒಂದು ಹೊತ್ತಿಂದ ಊಟ ಮಾಡ್ಕೊಂಬರಕ್ಕೂ ಗತಿಲ್ಲೇನೆ ಇವಕ್ಕ. ಅನ್ನ ಯಾರ ಮನಿದಾದ್ರೆ ಏನು ಬಿಡು, ಅನ್ನಕ್ಕಿರೋ ಬೆಲೆ ಕಮ್ಮಿ ಆಗಂಗಿಲ್ಲ. ಆದ್ರೆ ಸುಳ್ಳಿ ಹೇಳಿ ಊಟ ಮಾಡಿಸ್ಬಿಟ್ರಲ್ಲ. ನಾನು ದೊಡ್ಡ ಮನುಷ್ಯರು ಕಂಡಾಬಟ್ಟಿ ಅಡಿಗೆ ಮಾಡ್ಕೊಂಡ್ ಬಂದಾರ, ವೇಸ್ಟ್ ಆಗ್ಬಾರ್ದು ಅಂತ ತಿಳ್ಕೊಂಡು ಇಷ್ಟ ಮಾಡ್ಯಾರೇನ ಅನ್ಕೊಂಡು ಚಪ್ಪರ್ಸ್ಕೊಂಡು ತಿಂದ್ಬಿಟ್ಟಲ್ಲೇ. ಅವತ್ತ ಹೇಳಕೇನ್ ಬಾಯಿ ಏನ್ ಸೇರೋಗಿತ್ತೇನ ಸುಚಿತ್ರ ನಿಂದ? ಅತ್ತೀರ ನಮ್ಮ ಅಪ್ಪನ ಮನ್ಯಾಗ ನಾವ್ರಿ ಸೌಕಾರ ಮಂದಿ ನಾವು. ನಮ್ಮ ಮನ್ಯಾಗ ಕೆಲಸ ಮಾಡಕ್ಕೆ ಹೇಳಿದ್ದೆ ನನಗ್ ಗೊತ್ತಾಗಿದ್ದು. ಕೆಲಸ ಮಾಡೋರ್ನ ಒಂದ್ ನಿಮಿಷದಾಗ ಕಂಡು ಹಿಡಿದು ಬಿಡ್ತಾರಲ್ಲ, ಹಂಗಾಗಿ ಗೊತ್ತಾಗಿದ್ದು. ನಿನ್ನ ನಶೀಬಾ ಚಲೋ ಐತಿ. ನನ್ನ ಸೊಸಿ ಅಂತ ನಿನ್ನ ನೆಕ್ಲೆಸ್ ನ ಉಳ್ಸ್ಯಾಳ. ಬ್ಯಾರೆ ಯಾವಕ್ಕೆ ಹಾಕಿದ್ರ ಹಾಳಾಗ್ ಹೋಗ್ಲಿ, ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಸುಮ್ನೆ ಇದ್ದು ಬಿಡ್ತಿದ್ಲು. ನೋಡು ನೀ ಎಷ್ಟು ಕೇಳೋ ಬಗ್ಗದ್ರು ನನ್ನ ಸೊಸಿ ಸುಚಿತ್ರ ನಿನಗ ಚಲೋದ ಮಾಡಕ್ ಕುಂತಾಳ. ಈಗರ ತಿಳ್ಕೋಬೋದು. ಯಾರನ್ನ ನಂಬಕೋ ಯಾರನ್ನ ಬಿಡ್ಬೇಕು? ಅಯ್ಯೋ ದೇವ್ರೇ, ನಂಗೆ ಇಂತ ದೊಡ್ಡ ಮೋಸ ಆಗೋತಲ್ಲ ಯಪ್ಪ. ಯಾರನ್ನ ನಂಬ್ಲಿ ಯಾರನ್ನ ಬಿಡ್ಲಿ? ಏನ್ ಅಕ್ಕಿನ ಅವ್ರವ್ವನ್ ಮಾತ್ರ ಬಿಡಂಗಿಲ್ಲ. ಅವ್ರವ್ವ ಎಂತೆಂತ ಬಿಲ್ಡಪ್ ಕೊಟ್ಬಿಡ್ಲು. ಮಾಡ್ತೀನಕ್ಕಿನ ಹೇಳಿದ್ಲ ಬತ್ತಕ್ಕೆ, ಅಯ್ಯೋ ಇಟ್ಟೇನ್ ಮಾಡ್ತೀರಿ, ತಿಂದ್ಬಿಡ್ರಿ ಅಂತ. ಅದ್ರ ಅರ್ಥ ಹಿಂಗೈತಿ ಅಂತ ತಿಳ್ಕೊಂಡಿದ್ದಿಲ್ಲ ಯವ್ವ. ನಾನು ತಿಂದಿಲ್ಲ ಉಂಡಿಲ್ಲ, ಅದೇನ ಬಂದ ಹಣಿಗ್ ಬಡಿತ್ತು ಅನ್ನಂಗ ಆತು. ಎಲ್ಲೆದಾಳಾಕಿ ಮೇಗಿ ಗೂಗಿ? ಆತ್ರಿಗೆ ತಾಂಜನೇಯನಂಗ್ ಮಾಡ್ಬೇಡ. ನಿನ್ನ ಕುಲಪುತ್ರ ವೀರೇಶ ಬರಮಟ ತಡಿ, ಆಮೇಲೆ ಒಂದೋಗಿ ಒಂದು ಮಾಡಿ ಅವನಿಗೂ ಹೇಳಿ ಹಿಂಗಿಂಗಂತ. ಹೌದು, ಹಂಗ ಮಾಡ್ತೀನಿ. ಹಾಳಾದಕ್ಕಿ ಮೇಗಿ, ನನ್ನ ಮಗ ಬರಮಟ ಅಷ್ಟ ಉರಿ ನೀನು. ಆಮೇಲೆ ನಿನಗ ಚಾಪ್ ಚಪ್ಪಲ್ ತಗೊಂಡು ಹೊಡ್ದೀನಿ. ನಂಗ ಬಾಂಡಿ ತಿಕ್ಕಕ್ ಬರಂಗಿಲ್ರಿ, ನನಗ ಅರಿವಿ ತೊಳಕ್ ಬರಂಗಿಲ್ರಿ. ನಾನು ನಾ ಹಿಂಗ ಟಿವಿ ನೋಡಕ್ ಕೊಡ್ಲಿಲ್ಲ. ಬೇಬರ್ಸಿ ನನಗ್ ಮೊನ್ನೆ ಮಾಡ್ತೀನಿ ಕಿನ್ನ. ಹತ್ತಿರ ನನ್ ಸೊಸಿ ಅಂತ ತಲೆ ಮೇಲೆ ಕುಂದ್ರಸ್ಕೊಂಡು ಅದು ಏನು ಮೆರವಣಿಗೆ ಮಾಡಿದ್ಲು ಏನ್ತಾನ. ಈಗ ನೋಡಿ ಇವತ್ತು ಕರೆಕ್ಟ್ ಆಗೈತಿ. ಹಿಂಗ ಆಗ್ಬೇಕಿತ್ತೀಗ ಆತ ಸೊಸಿ. ಇದ್ರ ನಡ್ಬರ್ಕ ನೀ ಹೋಗ್ಬೇಡವ, ಜಗಳ ಬಿಡ್ಸಾಕಂತ ಹೋಗಕ ಬೇಡ. ಅವ್ರವ್ರು ಏನಾರ ಮಾಡ್ಲಿ, ನೀನ್ ನನಗ್ ಮಾತ್ರ ಒಂದ್ ಕಪ್ ಚಾ ಮಾಡ್ಕೊಡವ ಸೊಸಿ. ಹೂರಿ ಮಾವ, ಎತ್ತಾಗ ಪಾಪ ಅತ್ತಿಯರು ಕಷ್ಟಪಟ್ಟಿ ನೆಕ್ಲೆಸ್ ಮಾಡಿಸ್ಕೊಂಡಿರ್ತಾರಲ್ಲ, ಕಂಡೋರ್ ಬಾಯಾಗ ಹಾಕ್ಬಾರ್ದು ಅಂತ ಹೇಳಿದ್ರಿ ಮಾವರ ಅಷ್ಟೇ.
ಇದ್ರ ನಿನ್ನಂತ ಸಸ್ತಿಯರ್ ಇರ್ಬೇಕವ ಬಾಳೆ ಬೆಳಗ್ತಾವು ಇಂಥವೆಲ್ಲ ಕೂಡ್ಬಿಟ್ರೆ ಮುಗುದು ಹೋತು. ಅದಕ್ಕ ಹೇಳುದು ಒಳ್ಳೆಯವ್ರಿಗೆ ಒಳ್ಳೇದೇ ಆಗುತ್ತೆ, ಕೆಟ್ಟವ್ರಿಗೆ ಹುಡ್ಕೊಂಬಂದು ಕೆಟ್ಟದ ಆಗುತ್ತಾ ಅಂತ ಹೇಳ್ತಾರಲ್ಲ, ಅದೇನ್ ಸುಳ್ಳಲ್ಲ. ಬಾರ್ವಾ ಸೊಸಿ ಒಳಗ್ ಬಾ. ಹ್ಞೂ ರೀ ಮಾವರ. ಈಕಿ ಒಂದು ಏನ್ ಮಾಡ್ತಾಳ ಏನ, ಈಕಿಗೆ ಒಂದು ಕಾಯ್ಬೇಕು. ಹೆಚ್ಚು ಕಡಿಮೆ ಆತಂದ್ರೆ ಏನು ಮಾಡ್ಬೇಕವ? ಹೌದ್ರಿ.